ಎಲ್ಲರಿಗೂ ಅನ್ಲಾಕ್ ಲಾ ಆನ್ಲೈನ್ ಕನ್ನಡ ಚಾನೆಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ 5 ರೀತಿಯಾದ ಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇದು ನಿಮ್ಗೆ ಲಾ ಎಕ್ಸಾಮ್ಗಾಗಿರ್ಬೋದು ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಾಗಿರ್ಬೋದು ಅಥವಾ ಯಾವುದೇ UGC ನೆಟ್ ಎಕ್ಸಾಮ್ ಆಗಿರ್ಬೋದು, ಎಲ್ಲ ಎಕ್ಸಾಮ್ಸ್ಗೂ ನಿಮ್ಗೆ ಇದು ತುಂಬಾ ಇಂಪಾರ್ಟೆಂಟ್ ಆಗುವಂತಹ ಟಾಪಿಕ್. ಈ ವಿಡಿಯೋದಲ್ಲಿ ನಾವು 5 ರೀತಿಯಾದ ಗಳನ್ನ ಕವರ್ ಮಾಡ್ತಾ ಇದ್ದೀವಿ. ಒಂದು ಹೇಬಿಯಸ್ ಕಾರ್ಪಸ್, ಮ್ಯಾಂಡಮಸ್, ಪ್ರಾಹಿಬಿಷನ್, ಶೆರ್ಷರೈ ಹಾಗೂ ಕೋವ್ಯಾರೆಂಟ್. ನಾವು ಇವಾಗ ಮೊದಲನೇದಾಗಿ ನೋಡುವಂತಹ ರಿಟ್ ಬಂದು ಹೇಬಿಯಸ್ ಕಾರ್ಪಸ್, ಅಂದ್ರೆ ವ್ಯಕ್ತಿಯ ಸಾಕ್ಷಾತ್ ಹಾಜರಿ ಆಜ್ಞೆ ಅಥವಾ ಬಂದಿ ಪ್ರತ್ಯಕ್ಷೀಕರಣ. ಅಂದ್ರೆ ಇವಾಗ ಒಂದು ವ್ಯಕ್ತಿನ ಯಾರಾದ್ರೂ ಒಬ್ರು ಬಂಧನದಲ್ಲಿ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ನ್ಯಾಯಾಲಯವು ಅವರನ್ನು ನ್ಯಾಯಾಲಯದ ಮುಂದೆ ಹಾಜರುಪಡಿಸುವಂತೆ ಹೊರಡಿಸುವ ಆದೇಶಕ್ಕೆ ನಾವು ಹೇಬಿಯಸ್ ಕಾರ್ಪಸ್ ರಿಟ್ ಅಂತ ಹೇಳ್ತೀವಿ. ಈ ಬಂಧನವು ಕಾನೂನು ಬಾಹಿರ ಎಂದು ಕಂಡು ಬಂದರೆ ಮಾತ್ರ ನ್ಯಾಯಾಲಯವು ಈ ವ್ಯಕ್ತಿಯನ್ನು ಬಿಡುಗಡೆ ಮಾಡಲು ಆದೇಶವನ್ನು ಹೊರಡಿಸುತ್ತದೆ. ಇದಕ್ಕೆ ಇನ್ನು ಇಶ್ಯೂ ಮಾಡುವಂತಹ ಕಾರಣ ಏನಾಗಿರುತ್ತೆ ಅಂತಂದ್ರೆ ಕಾನೂನು ಸಮರ್ಥನೆ ಇಲ್ಲದ ಬಂಧನ. ಇದರಿಂದ ವಿನಾಯಿತಿ ಅಂದ್ರೆ ಎಕ್ಸೆಪ್ಷನ್ ಯಾವುದಕ್ಕೆ ಇರುತ್ತೆ ಅಂತ ಹೇಳಿದ್ರೆ, ಬಂಧನವು ಮಾನ್ಯ ಕಾನೂನು ಪ್ರಾಧಿಕಾರ ಅಥವಾ ನ್ಯಾಯಾಲಯದ ಆದೇಶದ ಅಡಿಯಲ್ಲಿದ್ರೆ ಈ ರಿಟ್ ಅನ್ನು ಇಶ್ಯೂ ಮಾಡೋದಕ್ಕೆ ಬರಲ್ಲ. ಉದಾಹರಣೆಗಳು ಏನು ನೋಡೋಣ. ಒಬ್ಬ ವ್ಯಕ್ತಿಯನ್ನು ಪೊಲೀಸರು ವಾರಂಟ್ ಇಲ್ಲದೆ ಕರೆದೊಯ್ಯುತ್ತಾರೆ ಮತ್ತು ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸದೆ 48 ಗಂಟೆಗಳ ಕಾಲ ಕಸ್ಟಡಿಯಲ್ಲಿ ಇರಿಸುತ್ತಾರೆ. ಇವರ ಬಿಡುಗಡೆಗಾಗಿ ಅವರ ಕುಟುಂಬವು ಹೇಬಿಯಸ್ ಕಾರ್ಪಸ್ ಅರ್ಜಿಯನ್ನು ಸಲ್ಲಿಸುತ್ತದೆ. ಇಂತಹ ಸಂದರ್ಭದಲ್ಲಿ ನ್ಯಾಯಾಲಯವು ಹೇಬಿಯಸ್ ಕಾರ್ಪಸ್ ಆದೇಶವನ್ನು ಜಾರಿ ಮಾಡುತ್ತೆ. ಅಂದ್ರೆ ಆ ವ್ಯಕ್ತಿಯನ್ನ ಕೋರ್ಟ್ ಮುಂದೆ ಪ್ರಕಟಗೊಳಿಸುವಂತೆ ಅಥವಾ ಕೋರ್ಟ್ ಮುಂದೆ ಪ್ರತ್ಯಕ್ಷೀಕರಣಗೊಳಿಸುವಂತೆ ಆದೇಶವನ್ನು ನೀಡುತ್ತಾರೆ. ನಿರ್ಣಾಯಿತ ಪ್ರಕರಣ ಅಂದ್ರೆ ಕೇಸ್ ಲಾ, ಸುನಿಲ್ ಬತ್ರಾ ವರ್ಸಸ್ ಡೆಲ್ಲಿ ಅಡ್ಮಿನಿಸ್ಟ್ರೇಷನ್. ಈ ಪ್ರಕರಣದಲ್ಲಿ ಮರಣದಂಡನೆ ಶಿಕ್ಷೆಗೆ ಗುರಿಯಾಗಿದ್ದ ಸುನಿಲ್ ಬತ್ರಾ ಮತ್ತು ಚಾರ್ಲ್ಸ್ ಶೋಭರಾಜ್ ಅವರಿಗೆ ವಿಧಿಸಲಾದ ಏಕಾಂತ ಸೆರೆವಾಸವನ್ನು ಸಂವಿಧಾನದ 14, 19, 20 ಹಾಗೂ 21ನೇ ವಿಧಿಗಳ ಉಲ್ಲಂಘನೆ ಎಂದು ಪ್ರಶ್ನಿಸಲಾಯಿತು. ನ್ಯಾಯಾಲಯವು ಅವರ ಪತ್ರವನ್ನು ರಿಟ್ ಅರ್ಜಿ ಎಂದು ಪರಿಗಣಿಸಿತು ಮತ್ತು ಹೇಬಿಯಸ್ ಕಾರ್ಪಸ್ ರಿಟ್ ಅನ್ನು ಅಕ್ರಮವಾಗಿ ಬಂಧನದಲ್ಲಿರುವ ವ್ಯಕ್ತಿಯನ್ನು ಬಿಡುಗಡೆ ಮಾಡಲು ಮಾತ್ರವಲ್ಲದೆ ಜೈಲುಗಳಲ್ಲಿ ಕೆಟ್ಟದಾಗಿ ನಡೆಸಿಕೊಳ್ಳುವುದರಿಂದ ರಕ್ಷಿಸಲು ಸಹ ಬಳಸಬಹುದು ಎಂದು ನ್ಯಾಯಾಲಯವು ಅಭಿಪ್ರಾಯಪಟ್ಟಿದೆ. ಮತ್ತೆ ಈ ಹೇಬಿಯಸ್ ಕಾರ್ಪಸ್ ಅನ್ನು ನಾವು ಬರೀ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಅಥವಾ ಕಾನೂನು ಪ್ರಾಧಿಕಾರದ ವಿರುದ್ಧ ಮಾತ್ರವಲ್ಲದೆ ಒಬ್ಬ ವೈಯಕ್ತಿಕ ವ್ಯಕ್ತಿಯ ವಿರುದ್ಧನೂ ಕೂಡ ಹಾಕಬಹುದು. ಅಂದ್ರೆ ಇವರು ಇವಾಗ ತಂದೆ ತಾಯಿ ಅವರ ಮಗಳನ್ನು ಕೂಡಿ ಹಾಕಿದ್ದಾರೆ ಅಂತ ಹೇಳಿ ಗಂಡ ಆದವನು ಅಥವಾ ಪ್ರೇಮಿ ಆದವನು ಕೂಡ ಕೇಸ್ ಹಾಕಬಹುದು. ಈ ತರ ಹಲವಾರು ಕೇಸ್ಗಳು ಕೂಡ ಇದೆ. ಇದು ರಿಟ್ ಆಫ್ ಹೇಬಿಯಸ್ ಕಾರ್ಪಸ್. ನೆಕ್ಸ್ಟ್ ಬರೋಂಥದ್ದು ಮ್ಯಾಂಡಮಸ್. ಮ್ಯಾಂಡಮಸ್ ಅಂದ್ರೆ ಪ್ರವರ್ತನ ಅಧಿಲೇಖ ಅಥವಾ ಪರಮಾದೇಶದ ಲೇಖ. ಲ್ಯಾಟಿನ್ ಭಾಷೆಯಲ್ಲಿ ನಾವು ಆಜ್ಞೆ ಮಾಡುತ್ತೇವೆ ಅಥವಾ ಕೆಲವೊಮ್ಮೆ ನಾವು ಆದೇಶಿಸುತ್ತೇವೆ ಎಂಬ ಅರ್ಥವನ್ನು ಈ ಮ್ಯಾಂಡಮಸ್ ಎಂಬಂತಹ ಪದ ನೀಡುತ್ತದೆ. ಕೆಳ ನ್ಯಾಯಾಲಯ ಅಥವಾ ಸರ್ಕಾರಿ ಅಧಿಕಾರವನ್ನು ಕಡ್ಡಾಯ ಅಥವಾ ಸಂಪೂರ್ಣವಾಗಿ ಸಚಿವಾಲಯದ ಕರ್ತವ್ಯಗಳನ್ನು ಸರಿಯಾಗಿ ನಿರ್ವಹಿಸುವಂತೆ ಒತ್ತಾಯಿಸಲು ಉನ್ನತ ನ್ಯಾಯಾಲಯವು ಇದನ್ನು ಹೊರಡಿಸುತ್ತದೆ. ಮ್ಯಾಂಡಮಸ್ ರಿಟ್ ಹೊರಡಿಸುವ ಉದ್ದೇಶಕ್ಕಾಗಿ ಅಧಿಕಾರಿಯ ಸಾರ್ವಜನಿಕ ಕರ್ತವ್ಯವನ್ನು ಹೊಂದಿರಬೇಕು ಮತ್ತು ಅಂತಹ ಕರ್ತವ್ಯವನ್ನು ಅವರು ನಿರ್ವಹಿಸಲು ವಿಫಲರಾಗಿರಬೇಕು. ಇದಕ್ಕೆ ನಾವು ಕಾರಣ ನೋಡೋದಾದ್ರೆ ಸಾರ್ವಜನಿಕ ಅಥವಾ ಕಾನೂನು ಕರ್ತವ್ಯವನ್ನು ನಿರ್ವಹಿಸುವಲ್ಲಿ ಸಾರ್ವಜನಿಕ ಪ್ರಾಧಿಕಾರದ ವೈಫಲ್ಯವಾಗಿರ್ಬೇಕು. ಓಕೆ. ಎರಡನೇದು ವಿನಾಯಿತಿ ಏನು ಅಂತಂದ್ರೆ ಖಾಸಗಿ ವ್ಯಕ್ತಿಗಳ ವಿರುದ್ಧ ಅಥವಾ ಕರ್ತವ್ಯ ಮ್ಯಾಂಡೇಟ್ರಿ ಅಂದ್ರೆ ಕರ್ತವ್ಯ ಆಪ್ಷನಲ್ ಆಗಿದ್ರೇನು ಅವರ ಮೇಲೆ ಅದನ್ನು ಹೊರಡಿಸುವ ಹಾಗೆ ಇಲ್ಲ. ಉದಾಹರಣೆ ನೋಡೋಣ ಬನ್ನಿ. ಎಲ್ಲ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗೆ ಪದವಿ ಪ್ರಮಾಣ ಪತ್ರವನ್ನು ನೀಡಲಾಗುವುದಿಲ್ಲ. ಪದೇ ಪದೇ ವಿನಂತಿಸಿದರೂ ವಿಶ್ವವಿದ್ಯಾಲಯವು ಕಾರ್ಯನಿರ್ವಹಿಸುವುದಿಲ್ಲ. ಪ್ರಮಾಣ ಪತ್ರವನ್ನು ನೀಡುವಂತೆ ವಿಶ್ವವಿದ್ಯಾಲಯಕ್ಕೆ ನಿರ್ದೇಶಿಸುವ ಮ್ಯಾಂಡಮಸ್ ರಿಟ್ ಅನ್ನು ವಿದ್ಯಾರ್ಥಿ ಸಲ್ಲಿಸುತ್ತಾರೆ. ಹಾಗಾಗಿ ಯಾವುದಾದ್ರು ಸರ್ಕಾರಿ ಕಚೇರಿ ಅವರ ಕೆಲಸವನ್ನು ಮಾಡುತ್ತಿಲ್ಲ ಅಂತ ಹೇಳಿದಾಗ ನಾವು ರಿಟ್ ಆಫ್ ಮ್ಯಾಂಡಮಸ್ ಅನ್ನು ಫೈಲ್ ಮಾಡಬಹುದು. ನಿರ್ಣಾಯಿತ ಪ್ರಕರಣ ನೋಡೋಣ ಬನ್ನಿ. ಶೆಫಾಲಿ ಚಾವ್ಲಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣದಲ್ಲಿ ಪಾಸ್ಪೋರ್ಟ್ ಕಚೇರಿ ತನ್ನ ಮಲತಂದೆಯ ಹೆಸರನ್ನು ಉಲ್ಲೇಖಿಸಲು ನಿರಾಕರಿಸಿದೆ ಎಂದು ಅರ್ಜಿದಾರರು ತೃಪ್ತಿಪಟ್ಟರು. ಏಕೆಂದರೆ ಅವರ ಜನನ ಪ್ರಮಾಣ ಪತ್ರವು ತನ್ನ ಜೈವಿಕ ತಂದೆಯ ಹೆಸರನ್ನು ಪ್ರತಿಬಿಂಬಿಸುತ್ತದೆ. ತನ್ನ ತಾಯಿಯನ್ನು ತೊರೆದು ಅವರು ಮನೆಯಿಂದ ಹೊರಹಾಕಿದ್ದರಿಂದ ಮತ್ತು ತಂದೆಯ ಹೆಸರಿನ ಮಹತ್ವ ಅಥವಾ ಅಸ್ಪಷ್ಟತೆಯ ಅವಳ ವೃತ್ತಿಪರ ಜೀವನದಲ್ಲಿ ಸಮಸ್ಯೆಗಳನ್ನು ಉಂಟು ಮಾಡುವುದರಿಂದ ಅವಳ ಜೈವಿಕ ತಂದೆಯ ಹೆಸರನ್ನು ಉಲ್ಲೇಖಿಸಲು ತಾನು ಸಿದ್ಧನಿಲ್ಲ ಎಂದು ಅರ್ಜಿದಾರರು ಹೇಳಿದರು. ತನ್ನ ಜೈವಿಕ ತಂದೆ ಜೀವಂತವಾಗಿದ್ದಾರೆ ಅಥವಾ ಸತ್ತಿದ್ದಾರೆ ಎಂಬ ಅಂಶದ ಬಗ್ಗೆ ನನಗೆ ತಿಳಿದಿಲ್ಲ ಎಂದು ಅವರು ಹೇಳಿದರು. ಅವರು ಮ್ಯಾಂಡಮಸ್ ರಿಟ್ ಅನ್ನು ಭರ್ತಿ ಮಾಡಿದರು ಮತ್ತು ತಂದೆ ಹೆಸರನ್ನು ಭರ್ತಿ ಮಾಡಲು ಕಾಯ್ದಿರಿಸಿದ ಕಾಲಂನಲ್ಲಿ ತನ್ನ ಮಲತಂದೆ ಹೆಸರನ್ನು ಸೂಚಿಸುವ ಮೂಲಕ
ಪ್ರತಿವಾದಿಗಳು 4 ವಾರಗಳಲ್ಲಿ ಅರ್ಜಿದಾರರಿಗೆ ಪಾಸ್ಪೋರ್ಟ್ ನೀಡುವಂತೆ ನ್ಯಾಯಾಲಯವು ಆದೇಶಿಸಿತು. ಹಾಗಾಗಿ ಕೋರ್ಟ್ ಏನ್ ಹೇಳುತ್ತೆ ಅಂತಂದ್ರೆ, ಅವರ ತಂದೆಯ ಹೆಸರಿರುವ ಜಾಗದಲ್ಲಿ ಅವರ ಸ್ಟೆಪ್ ಫಾದರ್ ಅಂದ್ರೆ ಮಲ ತಂದೆಯ ಹೆಸರನ್ನು ಬರೆಯುವಂತೆ ಪಾಸ್ಪೋರ್ಟ್ ಕಚೇರಿಗೆ ಕೋರ್ಟ್ ಆದೇಶವನ್ನ ನೀಡು. ಇದು ರಿಟ್ ಆಫ್ ಮ್ಯಾಂಡಮಸ್. ನೆಕ್ಸ್ಟ್, ರಿಟ್ ಆಫ್ ಪ್ರೊಹಿಬಿಷನ್ ಅಂದ್ರೆ ನಿಷೇಧ, ಪ್ರತಿ ನಿಷೇಧದ ಅಧಿಲೇಖ. ನಿಷೇಧ ಎಂದರೆ ತಡೆಗಟ್ಟುವುದು ಎಂದರ್ಥ. ಕೆಳಮಟ್ಟದ ನ್ಯಾಯಾಲಯವು ಅಥವಾ ನ್ಯಾಯಮಂಡಳಿಯು ಕಾನೂನುಬದ್ಧವಾಗಿ ಹೊಂದಿರುವ ತನ್ನ ಅಧಿಕಾರದ ವ್ಯಾಪ್ತಿಯನ್ನು ಮೀರುವುದನ್ನು ಅಥವಾ ನ್ಯಾಯವ್ಯಾಪ್ತಿ ಇಲ್ಲದೆ ಕಾರ್ಯನಿರ್ವಹಿಸುವುದನ್ನು ಅಥವಾ ನೈಸರ್ಗಿಕ ನ್ಯಾಯದ ಅಂದ್ರೆ ನ್ಯಾಚುರಲ್ ಜಸ್ಟಿಸ್ ನ ತತ್ವಗಳಿಗೆ ವಿರುದ್ಧವಾಗಿ ಕಾರ್ಯನಿರ್ವಹಿಸುವುದನ್ನು ತಡೆಯಲು ಪ್ರೊಹಿಬಿಷನ್ ರಿಟ್ ಅನ್ನು ಹೊರಡಿಸಲಾಗಿದೆ. ಪ್ರೊಹಿಬಿಷನ್ ರಿಟ್ ಅನ್ನು ನ್ಯಾಯಾಲಯಗಳ ವಿರುದ್ಧ ಮಾತ್ರವಲ್ಲದೆ ನ್ಯಾಯಾಂಗ ಅಥವಾ ಅರೆ ನ್ಯಾಯಾಂಗ ಅಂದ್ರೆ ಕ್ವಾಸಿ ಜುಡಿಷಿಯಲ್ ಕಾರ್ಯಗಳನ್ನು ನಿರ್ವಹಿಸುವ ಅಧಿಕಾರಿಗಳ ವಿರುದ್ಧವೂ ಹೊರಡಿಸಬಹುದು. ಇದಕ್ಕೆ ಕಾರಣ, ಕೆಳ ನ್ಯಾಯಾಲಯವು ಅಥವಾ ನ್ಯಾಯಮಂಡಳಿಯು ತನ್ನ ಅಧಿಕಾರದ ವ್ಯಾಪ್ತಿಯನ್ನು ಮೀರಿದೆ. ವಿನಾಯಿತಿ: ಒಮ್ಮೆ ಪ್ರಕರಣ ಇತ್ಯರ್ಥವಾದ ನಂತರ ಅಂದ್ರೆ ತೀರ್ಪಿಗೆ ಮೊದಲು ಮಾತ್ರ ಇದು ಅನ್ವಯವಾಗುತ್ತದೆ. ತೀರ್ಪಿನ ನಂತರ ಇದು ಅನ್ವಯಿಸುವುದಿಲ್ಲ. ಉದಾಹರಣೆಗೆ, ಗ್ರಾಹಕ ವೇದಿಕೆಯು ತನ್ನ ವ್ಯಾಪ್ತಿಯಿಂದ ಹೊರಗಿರುವ ಕ್ರಿಮಿನಲ್ ವಿಷಯವನ್ನು ಆಲಿಸಲು ಪ್ರಾರಂಭಿಸುತ್ತದೆ. ವಿಚಾರಣೆಯನ್ನು ನಿಲ್ಲಿಸಲು ಪೀಡಿತ ಪಕ್ಷವು ನಿಷೇಧದ ರಿಟ್ನೊಂದಿಗೆ ಹೈಕೋರ್ಟ್ ಅನ್ನು ಸಂಪರ್ಕಿಸಬಹುದು. ಅದೇ ಒಂದು ವೇಳೆ ಕೊನೆಯ ಅಂತಿಮ ತೀರ್ಪು ಬಂತು ಅಂತ ಹೇಳಿದ್ರೆ ಅವರು ಅಪೀಲ್ ಮಾಡಬಹುದೇ ವಿನಃ ಅವರು ರಿಟ್ ಆಫ್ ಪ್ರೊಹಿಬಿಷನ್ ಅನ್ನು ಫೈಲ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಿರ್ಣಾಯಕ ಪ್ರಕರಣ ಕೇಸ್ ಲಾ ನೋಡೋಣ ಬನ್ನಿ. ಬ್ರಿಕ್ ಖಂಡೇಲ್ವಾಲಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಈ ಪ್ರಕರಣದಲ್ಲಿ ಗಡಿ ವಿವಾದಕ್ಕೆ ಸಂಬಂಧಿಸಿದಂತೆ ಶ್ರೀಲಂಕಾದೊಂದಿಗೆ ಒಪ್ಪಂದ ಮಾಡಿಕೊಳ್ಳುವುದನ್ನು ತಡೆಯಲು ಕೇಂದ್ರ ಸರ್ಕಾರಕ್ಕೆ ನಿಷೇಧ ಹೇರಲು ಡೆಲ್ಲಿ ಹೈಕೋರ್ಟ್ ನಿರಾಕರಿಸಿತು. ನಿಷೇಧವು ಸರ್ಕಾರವು ಕಾರ್ಯನಿರ್ವಾಹಕ ಕಾರ್ಯಗಳನ್ನು ನಿರ್ವಹಿಸುವುದರ ವಿರುದ್ಧ ಇರುವುದಿಲ್ಲ ಮತ್ತು ನಿಷೇಧವು ಅರೆ ನ್ಯಾಯಾಂಗ ಕಾರ್ಯಗಳನ್ನು ನಿಯಂತ್ರಿಸುವ ಉದ್ದೇಶವನ್ನು ಹೊಂದಿದೆ ಮತ್ತು ಕಾರ್ಯಾಂಗದ ಕಾರ್ಯಗಳನ್ನು ನಿಯಂತ್ರಿಸುವ ಉದ್ದೇಶವನ್ನು ಹೊಂದಿದೆ ಎಂಬ ತತ್ವವನ್ನು ಆಧರಿಸಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಅಂದ್ರೆ ಸರ್ಕಾರದ ವಿರುದ್ಧ ನಾವು ಯಾವುದೇ ರೀತಿಯಾದ ರಿಟ್ ಆಫ್ ಪ್ರೊಹಿಬಿಷನ್ ಅಥವಾ ನಿಷೇಧಾಜ್ಞೆಯನ್ನು ಹೊರಡಿಸಲು ಸಾಧ್ಯವಿಲ್ಲ. ಆದರೆ ನಾವು ಜುಡಿಷಿಯಲ್ ಬಾಡಿ ಅಥವಾ ಕ್ವಾಸಿ ಜುಡಿಷಿಯಲ್ ಬಾಡಿ ಅವ್ರ ಮೇಲೆ ಏನಿದೆ ಅವ್ರ ಮೇಲೆ ಈ ರಿಟ್ ಆಫ್ ಪ್ರೊಹಿಬಿಷನ್ ಅನ್ನು ಹಾಕ್ಬೋದೇ ವಿನಃ ಸರ್ಕಾರದ ಮೇಲೆ ಇದನ್ನು ಹಾಕುವ ಹಾಗಿಲ್ಲ ಎಂದು ಈ ಬ್ರಿಜ್ ಖಂಡೇಲ್ವಾಲಾ ಕೇಸಲ್ಲಿ ಹೇಳಲಾಯಿತು. ಇದು ರಿಟ್ ಆಫ್ ಪ್ರೊಹಿಬಿಷನ್. ನೆಕ್ಸ್ಟ್, ರಿಟ್ ಆಫ್ ಸೆಷರೈ. ರಿಟ್ ಆಫ್ ಸೆಷರೈ ಅಂದ್ರೆ ಉಚ್ಚ ನ್ಯಾಯಾಲಯದ ಆಜ್ಞಾಪತ್ರ ಅಂದ್ರೆ ಉತ್ಪ್ರೇಕ್ಷಣಾಧಿಕಾರ. ಇದು ಸರ್ವೋಚ್ಚ ನ್ಯಾಯಾಲಯದ ಅಥವಾ ಉಚ್ಚ ನ್ಯಾಯಾಲಯಗಳು ಕೆಲ ನ್ಯಾಯಾಲಯಕ್ಕೆ ನೀಡುವ ಆದೇಶವಾಗಿದ್ದು, ಅಂತಹ ಕೆಳಮಟ್ಟದ ನ್ಯಾಯಾಲಯದಿಂದ ದಾವೆಯನ್ನು ತೆಗೆದುಹಾಕಲು ಮತ್ತು ವಿಚಾರಣೆಯ ಸಿಂಧುತ್ವದ ಬಗ್ಗೆ ತೀರ್ಪು ನೀಡಲು ಅಥವಾ ಕೆಲ ನ್ಯಾಯಾಲಯದ ಆದೇಶವನ್ನು ರದ್ದುಗೊಳಿಸಲು ಇದು ಆದೇಶವಾಗಿರುತ್ತದೆ. ಸೆಷರೈ ರಿಟ್ ಅನ್ನು ಯಾವುದೇ ಕೆಳಮಟ್ಟದ ನ್ಯಾಯಾಲಯಗಳ ವಿರುದ್ಧ ಮಾತ್ರವಲ್ಲದೆ ನ್ಯಾಯಾಂಗ ಅಥವಾ ಅರೆ ನ್ಯಾಯಾಂಗ ಕಾರ್ಯಗಳನ್ನು ನಿರ್ವಹಿಸುವ ಸಂಸ್ಥೆಯ ವಿರುದ್ಧವೂ ಹೊರಡಿಸಬಹುದು. ಇದರ ಆಧಾರವೇನು? ಕಾನೂನು ದೋಷ, ನ್ಯಾಯವ್ಯಾಪ್ತಿಯ ಕೊರತೆ ಅಥವಾ ಕೆಳ ನ್ಯಾಯಾಲಯದಿಂದ ನೈಸರ್ಗಿಕ ನ್ಯಾಯದ ಉಲ್ಲಂಘನೆ ಅಂದ್ರೆ ನ್ಯಾಚುರಲ್ ಜಸ್ಟಿಸ್ ವೈಲೇಷನ್. ವಿನಾಯಿತಿ ಏನಿದೆ? ಆಡಳಿತಾತ್ಮಕ ಅಥವಾ ಶಾಸನಾತ್ಮಕ ಕ್ರಮಗಳ ವಿರುದ್ಧ ದೂರು ಹೊರಡಿಸುವ ಹಾಗೆ ಇಲ್ಲ. ಇದು ಇಲ್ಲಿರುವಂತಹ ವಿನಾಯಿತಿ. ವಿವರಣೆ ನೋಡೋಣ ಬನ್ನಿ, ಅರ್ಥ ಮಾಡ್ಕೋಬಹುದು. ಇವಾಗ ನ್ಯಾಯಮಂಡಳಿಯು ಒಂದು ಪಕ್ಷದ ವಿರುದ್ಧ ವಿಚಾರಣೆಗೆ ಅವಕಾಶ ನೀಡದೆ ಆದೇಶವನ್ನು ಹೊರಡಿಸಿದರೆ ಪೀಡಿತ ಪಕ್ಷವು ಆದೇಶವನ್ನು ರದ್ದುಗೊಳಿಸಲು ಸೆಷರೈ ರಿಟ್ ಅನ್ನು ಸಲ್ಲಿಸಬಹುದು. ಇಲ್ಲಿ ನಾವು ರಿಟ್ ಆಫ್ ಪ್ರೊಹಿಬಿಷನ್ ಅಲ್ಲಿ ಏನ್ ನೋಡಿದ್ವಿ ಅಂತ ಹೇಳಿದ್ರೆ ಅದು ಕೇಸ್ ಜಡ್ಜ್ಮೆಂಟ್ ಬರೋದಕ್ಕೆ ಮುಂಚೆ ಆಗ್ಬೇಕಾಗಿರೋಂಥದ್ದು. ಅದೇ ರಿಟ್ ಆಫ್ ಸೆಷರೈ ಅಲ್ಲಿ ಫೈನಲ್ ಜಡ್ಜ್ಮೆಂಟ್ ಬಂದ್ಮೇಲೂ ಕೂಡ ನಾವು ಅದನ್ನ ಫೈಲ್ ಮಾಡ್ಬೋದು. ನಿರ್ಣಾಯಕ ಪ್ರಕರಣ ನೋಡ್ಕೊಳ್ಳೋಣ ಬನ್ನಿ, ಅವಾಗ ಇನ್ನ ಡೀಟೇಲ್ ಆಗಿ ಅರ್ಥ ಆಗುತ್ತೆ. ಲತಾ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಉತ್ತರ ಪ್ರದೇಶ್. ಇದರಲ್ಲಿ 27 ವರ್ಷದ ಮಹಿಳೆ ಹಾಗೂ ಒಬ್ಬ ಸ್ನಾತಕೋತ್ತರ ವಿದ್ಯಾರ್ಥಿನಿಯಾದ ಆಕೆಯು ದೆಹಲಿಯ ಆರ್ಯ ಸಮಾಜ ಮಂದಿರದಲ್ಲಿ ತನ್ನ ಆಯ್ಕೆಯ ಬ್ರಹ್ಮಾನಂದ ಗುಪ್ತಾ ಅವರನ್ನು ಮದುವೆಯಾಗಿದ್ದರು. ಅಂತರ್ಜಾತೀಯ ವಿವಾಹದಿಂದ ಕೋಪಗೊಂಡ ಆಕೆಯ ಸಹೋದರರು ಅವಳು ಕಾಣೆಯಾಗಿದ್ದಾಳೆ ಎಂಬ ಸುಳ್ಳು ವರದಿ ಮಾಡಿದರು ಮತ್ತು ಆಕೆಯ ಪತಿ ಮತ್ತು ಅವನ ಸಂಬಂಧಿಕರು ಮರಣ ಮಾಡಿದ್ದಾರೆ ಎಂದು ಆರೋಪಿಸಿದರು. ಇದು ಆಕೆಯ ಗಂಡನ ಸಹೋದರಿಯರು ಮತ್ತು ಇತರ ಸಂಬಂಧಿಕರು ಬಂಧನ ಮತ್ತು ದೀರ್ಘಕಾಲದ ಬಂಧನಕ್ಕೆ ಕಾರಣವಾಯಿತು ಮತ್ತು ಹಿಂಸಾಚಾರದ ಕೃತ್ಯಗಳು, ಆಸ್ತಿ ಹಾನಿ, ಅರ್ಜಿದಾರರ ಅತ್ತೆ ಮಾವಂದಿರ ವಿರುದ್ಧ ಮತ್ತು ಅವಳ ಸಹೋದರರು ಬೆದರಿಕೆಗಳನ್ನು ಸಹ ಒಳಗೊಂಡಿತ್ತು. ಇದಕ್ಕೆ ಪ್ರತಿಕ್ರಿಯವಾಗಿ ಸುಪ್ರೀಂ ಕೋರ್ಟ್ ಸೆಷನ್ಸ್ ವಿಚಾರಣೆ ಮತ್ತು ಜಾಮೀನು ರಹಿತ ವಾರೆಂಟ್ಗಳನ್ನು ರದ್ದುಗೊಳಿಸಲು ಅನುಚ್ಛೇದ 36ರ ಅಡಿಯಲ್ಲಿ ರಿಟ್ ಆಫ್ ಸೆಷರೈ ಅನ್ನು ಹೊರಡಿಸಿತು. ವಿಚಾರಣೆಯನ್ನು ನ್ಯಾಯಾಂಗ ಮತ್ತು ಪೊಲೀಸ್ ಅಧಿಕಾರದ ದುರುಪಯೋಗ ಎಂದು ಬಣ್ಣಿಸಿತು. ಇದು ವಯಸ್ಕರಿಗೆ ಆಯ್ಕೆಯ ಮೂಲಕ ಮದುವೆಯಾಗುವ ಹಕ್ಕನ್ನು ಪುನರುಚ್ಚರಿಸಿತು ಮತ್ತು ಅಂತಹ ದಂಪತಿಗಳನ್ನು ಕಿರುಕುಳದಿಂದ ರಕ್ಷಿಸಲು
ಅಧಿಕಾರಿಗಳಿಗೆ ನಿರ್ದೇಶನವನ್ನು ನೀಡಿತು. ಇದೇ ಸಮಯದಲ್ಲಿ ಬೆದರಿಕೆ ಅಥವಾ ಹಲ್ಲೆ ಮಾಡುವವರ ವಿರುದ್ಧ ಕಾನೂನು ಕ್ರಮವನ್ನು ಕೂಡ ಪ್ರಾರಂಭಿಸಿತು. ಇದು ರಿಟ್ ಆಫ್ ಸೆಷರೈ. ಕೊನೆಯದಾಗಿ ರಿಟ್ ಆಫ್ ಕೋವಾರಂಟ್ ಅಂದರೆ ಅಧಿಕಾರಕೃತ ಅಧಿಲೇಖ. ಕೋವಾರಂಟ್ ಅಂದ್ರೆ ನಿಮ್ಮ ಅಧಿಕಾರ ಏನು? ಓಕೆ, ಇದು ಸಾರ್ವಜನಿಕ ಹುದ್ದೆಯನ್ನು ಹೊಂದಿರುವ ವ್ಯಕ್ತಿಯ ಅಧಿಕಾರವನ್ನು ಪ್ರಶ್ನಿಸುವ ಆದೇಶವಾಗಿದೆ. ಸಾರ್ವಜನಿಕ ಕಚೇರಿಯನ್ನು ಹೊಂದಿರುವವರ ವಿರುದ್ಧ ಇದನ್ನು ಹೊರಡಿಸಲಾಗುತ್ತದೆ. ಮತ್ತೆ ಅವರು ಅಂತಹ ಅಧಿಕಾರವನ್ನು ಯಾವ ಅಧಿಕಾರದೊಂದಿಗೆ ಹೊಂದಿದ್ದಾರೆ ಎಂದು ತೋರಿಸಲು ಅವರನ್ನು ಕೋರ್ಟಿನ ಮುಂದೆ ಕರೆಯಲಾಗುತ್ತದೆ. ಸಾರ್ವಜನಿಕ ಕಚೇರಿಗಳಿಗೆ ನೇಮಕಾತಿಗಳನ್ನು ಮಾಡುವಲ್ಲಿ ಕಾರ್ಯನಿರ್ವಾಹಕರ ಕ್ರಮಗಳನ್ನು ನಿಯಂತ್ರಿಸುವುದು ಮತ್ತು ಸಾರ್ವಜನಿಕ ಕಚೇರಿಗಳನ್ನು ಕಸಿದುಕೊಳ್ಳುವುದರಿಂದ ಸಾರ್ವಜನಿಕರನ್ನು ರಕ್ಷಿಸುವುದು ಈ ರಿಟ್ನ ಉದ್ದೇಶವಾಗಿದೆ. ಆಧಾರ ಏನು? ಕಾನೂನುಬದ್ಧ ಅಧಿಕಾರವಿಲ್ಲದೆ ಸಾರ್ವಜನಿಕ ಹುದ್ದೆಯನ್ನು ಹೊಂದಿರುವ ವ್ಯಕ್ತಿ. ವಿನಾಯಿತಿ: ಖಾಸಗಿ ಅಥವಾ ಗಮನಾರ್ಹವಲ್ಲದ ಕಚೇರಿಗಳಿಗೆ ಇದು ಅನ್ವಯಿಸುವುದಿಲ್ಲ. ಉದಾಹರಣೆ: ಸರಿಯಾದ ಅರ್ಹತೆಗಳಿಲ್ಲದೆ ವ್ಯಕ್ತಿಯನ್ನು ಸರ್ಕಾರಿ ಅಧಿಕಾರಿಯಾಗಿ ನೇಮಿಸಲಾಗುತ್ತದೆ. ಸಂಬಂಧಪಟ್ಟ ನಾಗರಿಕರು ವ್ಯಕ್ತಿಯ ಹುದ್ದೆಯನ್ನು ಹೊಂದಿರುವ ಅಧಿಕಾರವನ್ನು ಪ್ರಶ್ನಿಸಿ ಕೋ ವಾರಂಟ್ ರಿಟ್ ಅನ್ನು ಸಲ್ಲಿಸುತ್ತಾರೆ. ಇದಕ್ಕೆ ಒಂದು ಕೇಸ್ ಲಾ ನೋಡೋಣ ಬನ್ನಿ, ಅವಾಗ ನೀಟಾಗಿ ಅರ್ಥ ಆಗುತ್ತೆ. ಕೇಸ್ ಲಾ ಬಂದು ಕೆ ಭೀಮರಾಜು ವರ್ಸಸ್ ಸ್ಟೇಟ್ ಆಫ್ ಆಂಧ್ರ ಪ್ರದೇಶ್. ಇದರಲ್ಲಿ ನಿಯಮಗಳಿಗೆ ವಿರುದ್ಧವಾಗಿ ಸರ್ಕಾರಿ ವಕೀಲರನ್ನು ನೇಮಿಸಲಾಯಿತು. ಅರ್ಜಿದಾರರು ಕೋ ವಾರಂಟ್ ರಿಟ್ ಅನ್ನು ಸಲ್ಲಿಸಿದರು. ನಿಯಮಗಳ ಪ್ರಕಾರ ನೇಮಕಾತಿ ಮಾಡಿಲ್ಲ ಎಂಬ ಕಾರಣ ನೀಡಿ ಹೈಕೋರ್ಟ್ ಸರ್ಕಾರಿ ವಕೀಲರ ನೇಮಕಾತಿಯನ್ನು ರದ್ದುಗೊಳಿಸಿತು. ಇದು ನಮಗೆ ಇರುವಂತಹ 5 ರಿಟ್: ಹೇಬಿಯಸ್ ಕಾರ್ಪಸ್, ಮ್ಯಾಂಡಮಸ್, ಪ್ರೊಹಿಬಿಷನ್, ಸೆರ್ಷರೈ ಹಾಗೂ ಕೋ ವಾರಂಟ್. ಈ ರಿಟ್ಗಳ ಬಗ್ಗೆ ನಿಮಗೆ ಯಾವುದೇ ರೀತಿಯಾದ ಪ್ರಶ್ನೆಗಳಿದ್ದಲ್ಲಿ ಕಮೆಂಟ್ ಮೂಲಕ ಕೇಳಿ, ಎಷ್ಟಾಗುತ್ತೋ ಅಷ್ಟು ಎಲ್ಲದಕ್ಕೂ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೂ ಅನ್ಲಾಕ್ನ ಆನ್ಲೈನ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಧನ್ಯವಾದಗಳು.